ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಇಂದು ನಮ್ಮ ಅರ್ಬಲ್ ಏರ್ ಆಯಿಲ್ನಲ್ಲಿ ಬಳಸ್ತಿರೋ ಪ್ರತಿಯೊಂದು ನೈಸರ್ಗಿಕ ಪದಾರ್ಥದ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಏರ್ ಆಯಿಲ್ನಲ್ಲಿ ಬಳಸಿರೋಂಥ ಪ್ರತಿಯೊಂದು ಪದಾರ್ಥವು ಕೂದಲಿನ ಆರೋಗ್ಯಕ್ಕೆ ತನ್ನದೇ ಆದ ವಿಶೇಷ ಪ್ರಯೋಜನಗಳನ್ನು ಹೊಂದಿದೆ. ಮೊದಲಿಗೆ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತ ನೋಡೋಣ. ಎಣ್ಣೆ ತಯಾರಿಸೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ದಾಸವಾಳ. ಅದರಲ್ಲೂ ನಾನು ಕೆಂಪು, ಬಿಳಿ ಮತ್ತು ಪಿಂಕ್ ಕಲರ್ ದಾಸವಾಳನ ತೊಗೊಂಡಿದ್ದೀನಿ. ಮತ್ತು ದಾಸವಾಳದ್ದು ಎಲೆ, ಇದರಲ್ಲಿ ಎಸ್ಪೆಷಲಿ ನಾನು ಬಿಳಿ ಕಲರ್ ದಾಸವಾಳ ಬರುತ್ತಲ್ಲ, ಬಿಳಿ ಕಲರ್ ದಾಸವಾಳದ್ದು ಎಲೆಗಳನ್ನು ತೊಗೊಂಡಿದ್ದೀನಿ. ಮತ್ತು ಅಲೋವೆರಾನ ತೊಗೊಂಡಿದ್ದೀನಿ. ಒಂದು ಅಲೋವೆರಾನ ತೊಗೊಂಡು ಕಟ್ ಮಾಡಿ ಕ್ಯೂಬ್ಸ್ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮತ್ತು ಇದನ್ನು ನಾವು ನಿತ್ಯ ಪುಷ್ಪ ಅಂತ ಕರೀತಾರೆ. ನಿತ್ಯ ಪುಷ್ಪ ಅಥವಾ ಕಾಶಿ ಕಣಗಲು, ಸದಾ ಪುಷ್ಪ ಆ ಥರ ಕರೀತಾರೆ. ಇದ್ರದ್ದು ಹೂವು ಮತ್ತು ಎಲೆ ಎರಡನ್ನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಹೂವು ಮತ್ತು ಎಲೆ ಎರಡನ್ನೂ ತೊಗೊಂಡಿದ್ದೀನಿ. ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ. ಮತ್ತು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಶಂಖಪುಷ್ಪನ ತೊಗೊಂಡಿದ್ದೀನಿ. ರೋಸ್ ಪೆಟಲ್ಸು, ಆಮೇಲೆ ತುಳಸಿ, ಒಂದಲ್ಗ, ಮತ್ತು ಕಪ್ಪು ಜೀರಿಗೆ ಅಂತ ಕರೀತಾರೆ ಇದನ್ನು. ನೋಡಿ, ಇದು ಕಪ್ಪು ಜೀರಿಗೆನ ನಾನಿಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ಪೌಡರ್ ಫಾರ್ಮಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುಟ್ನೆ ತೊಗೊಂಡು ಕುಟ್ಕೊಂಡು ಪೌಡ್ರು ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಕಪ್ಪು ಜೀರಿಗೆ ಅಂತ ಕರೀತಾರೆ. ಅಂಗಡಿಗಳಲ್ಲೂ ಕೇಳಿ ಕಪ್ಪು ಜೀರಿಗೆ ಕೊಡಿ ಅಂದರೆ ಕೊಡ್ತಾರೆ. ಮತ್ತು ವೀಳ್ಯದೆಲೆನ ತೊಗೊಂಡಿದ್ದೀನಿ. ವೀಳ್ಯದೆಲೆನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಈ ಥರ ವೀಳ್ಯದೆಲೆನ ಪೀಸ್ ಮಾಡ್ಕೊಂಡಿದ್ದೀನಿ. ಟೋಟಲು ಇಷ್ಟು 13 ಐಟಮ್ಸ್ಗಳನ್ನು ತೊಗೊಂಡಿದ್ದೀನಿ. ದಾಸವಾಳದ ಎಲೆ, ಆಮೇಲೆ ಅಲೋವೆರಾ, ಆಮೇಲೆ ಸದಾಪುಷ್ಪ ಅದ್ರದ್ದು ಎಲೆ, ಮತ್ತು ಮೆಂತ್ಯ, ಕರಿಬೇವು, ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ತುಳಸಿ, ಕಪ್ಪು ತುಳಸಿಯನ್ನು ತೊಗೊಂಡಿದ್ದೀನಿ. ಒಂದಲ್ಗ ತೊಗೊಂಡಿದ್ದೀನಿ, ವೀಳ್ಯದೆಲೆ ತೊಗೊಂಡಿದ್ದೀನಿ, ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಮೊದಲಿಗೆ ದಾಸವಾಳದ ವಿಶೇಷತೆ ಏನು ಅಂತ ನೋಡೋಣ. ಇದರಲ್ಲಿ ವಿಟಮಿನ್ ಸಿ ಮತ್ತು ಅಮಿನೋ ಆ್ಯಸಿಡ್ ಇರೋದ್ರಿಂದ ಅದು ಕೂದಲು ಉದುರೋದನ್ನು ರೆಡ್ಯೂಸ್ ಮಾಡುತ್ತೆ. ಮತ್ತು ನಮ್ಮ ಕೂದಲು ತಿಕ್ ಬರೋದಕ್ಕೆ ಮತ್ತು ಶೈನಿಂಗ್ ಬರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಾನಿಲ್ಲಿ ಬಿಳಿ ದಾಸವಾಳದ್ದು ಎಲೆ ತೊಗೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ಕೂದಲನ್ನು ಶೈನಿಂಗ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಬಿಳಿ ದಾಸವಾಳದ ಎಲೆಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟಿಗೆ ನಾನು ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾದಲ್ಲಿ ವಿಟಮಿನ್ ಎ, ಸಿ, ಇ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪನ್ನು ಮಾಯ್ಶ್ಚರೈಸ್ ಮಾಡಿ ಅದರಲ್ಲಿರೋಂಥ ಡ್ರೈನೆಸ್ನ ಮತ್ತು ಇಚ್ಚಿಂಗನ್ನು ಕಡಿಮೆ ಮಾಡುತ್ತೆ. ಮತ್ತು ಡ್ಯಾಂಡ್ರಫಿಗೆ ಮಾಡಿಸಿದ ಮದ್ದು ಅಂದರೆ ಅಲೋವೆರಾದ್ದು ಮಾಸ್ಕು ಮತ್ತು ಅದರದ್ದು ಎಣ್ಣೆ ಎಲ್ಲವನ್ನು ಹಾಕಿದ್ರೆ ನಮ್ಮ ಕೂದಲಿನಲ್ಲಿ ಇರುವಂತಹ ಡ್ರೈನೆಸ್ಸು ಮತ್ತು ಡ್ಯಾಂಡ್ರಫನ್ನು ಹೋಗಿಸಿ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಅಥವಾ ಕಾಶಿ ಕಣಗಲ ಹೂವು ಅಂತ ಕರೀತಾರೆ. ಇದರಲ್ಲಿ ಹೂವಿನಲ್ಲಿ ಎಷ್ಟು ವಿಶೇಷತೆ ಇದೆಯೋ ಅದರ ಎಲೆಯಲ್ಲೂ ಕೂಡ ಅಷ್ಟೇ ವಿಶೇಷತೆಗಳು ಹೊಂದಿದೆ. ಇದು ಮೇಯ್ನಾಗಿ ನಾವು ಬಳಸುವಂಥದ್ದು ವೈಟ್ ಹೇರ್ಸ್ನ ರೆಡ್ಯೂಸ್ ಮಾಡೋಕ್ಕೆ, ಅಥವಾ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬಂದಿರುತ್ತೆ ಅಲ್ವಾ, ಅವರು ಇದನ್ನು ವಾರಕ್ಕೆ 2ರಿಂದ 3 ದಿನ ಅದರ ಪೇಸ್ಟು ಅಥವಾ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಬಂದರೆ ಕಾಲಕ್ಕೆ ಅದರ ಕಪ್ಪು ಕೂದಲು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಟ್ ಹೇರ್ಸು ಕಪ್ಪು ಕೂದಲು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬಿಳಿ ಕೂದಲನ್ನು ನಾವು ಕ್ರಮೇಣ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮತ್ತು ನಮ್ಮ ಸ್ಕ್ಯಾಲ್ಪಿನ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಹೆಲ್ತಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಕರಿ ಲೀವ್ಸ್ ಅಥವಾ ಕರಿಬೇವು ಅಂತ ಕರೀತಾರೆ. ಇದರಲ್ಲಿ ವಿಟಮಿನ್ ಬಿ, ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ವೈಟ್ ಹೇರ್ಸನ್ನು ಕ್ರಮೇಣವಾಗಿ ಇದು ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಕೂದಲಿನ ನ್ಯಾಚುರಲ್ ಕಲರ್ ಅಂದರೆ ಹೇರು ಕಪ್ಪಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೂದಲಿನ ರೂಟ್ಸ್ ಇರುತ್ತಲ್ಲ ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ನೀಮ್ ಅಥವಾ ಬೇವಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಬೇವಿನ ಸೊಪ್ಪು.
ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು. ಇದರಲ್ಲಂತೂ ವಿಟಮಿನ್ ಎ, ಸಿ, ಇ ಮತ್ತು ಐರನ್ನಿಂದ ಇದು ಸಮೃದ್ಧಿಯಾಗಿದೆ. ಆದ ಕಾರಣ ಇದು ಕೂದಲಿನ ಬೇರ್ಗಳನ್ನು ಸ್ಟ್ರಾಂಗ್ ಮಾಡಿ ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಹೆಲ್ತಿ ಹೇರ್ನ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ನುಗ್ಗೆ ಸೊಪ್ಪು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಶಂಖಪುಷ್ಪ ಏನು ಮಾಡುತ್ತೆ ಅಂದರೆ ಹೇರ್ ಫಾಲಿಕಲ್ಸ್ಗೆ ನರಿಷ್ಮೆಂಟ್ ಮಾಡಿ ಹೆಲ್ತಿ ಹೇರ್ ಗ್ರೋತ್ ಆಗೋದಕ್ಕೆ ಅದು ಪ್ರಮೋಟ್ ಮಾಡುತ್ತೆ. ಮತ್ತು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಶಂಖಪುಷ್ಪ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ರೋಸ್ ಪೆಟಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಹೇರ್ನ ಶೈನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ತುಳಸಿ. ಇದರಲ್ಲಿ ನಾನು ಎಸ್ಪೆಷಲಿ ಕಪ್ಪು ತುಳಸಿಯನ್ನು ತಗೊಂಡಿದ್ದೀನಿ. ಕಪ್ಪು ತುಳಸಿ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡುತ್ತೆ ಮತ್ತು ಹೆಲ್ತಿಯಾಗಿರಿಸುತ್ತೆ. ಕೂದಲಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಡ್ಯಾಂಡ್ರಫಿಗೂ ಕೂಡ ಇದು ತುಂಬಾ ಒಳ್ಳೆಯದು. ನಮ್ಮ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಏನಾರ ಇದ್ದರೆ ತುಳಸಿಯ ಪೇಸ್ಟನ್ನು ಹಾಕ್ಬೋದು ಅಥವಾ ಎಣ್ಣೆಯನ್ನು ಅಪ್ಲೈ ಮಾಡಿದ್ರೆ ನಮ್ಮ ಸ್ಕ್ಯಾಲ್ಪು ಕ್ಲೀನಾಗಿ ಹೆಲ್ತಿಯಾಗಿ ಇರುತ್ತೆ. ನೆಕ್ಸ್ಟ್ ಪದಾರ್ಥ ಬಂದು ಬ್ರಾಹ್ಮಿ ಎಲೆ ನಮ್ಮ ತಲೆ ಚರ್ಮಕ್ಕೆ ಪೋಷಣೆಯನ್ನು ನೀಡಿ ಕೂದಲಿನ ಬೇರುಗಳನ್ನು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ವೀಳ್ಯದೆಲೆ ಅಂದರೆ ಎಲ್ಲರೂ ಶಾಕಾಗಿ ನೋಡ್ತಾರೆ. ವೀಳ್ಯದೆಲೆನೂ ಕೂಡ ಎಣ್ಣೆಯಲ್ಲಿ ಬಳಸ್ತಾರಾ ಅಂತ. ಹೌದು, ವೀಳ್ಯದೆಲೆಯಲ್ಲಿ ವಿಟಮಿನ್ನು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ನಿಂದ ಇದು ತುಂಬ ಸಮೃದ್ಧಿಯಾಗಿರೋದ್ರಿಂದ ನಮ್ಮ ಹೇರಿನ ರೂಟ್ಸನ್ನು ಸ್ಟ್ರಾಂಗ್ ಮಾಡಿ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯಕರ ಕೂದಲು ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಕಪ್ಪು ಜೀರಿಗೆ ವಿಶೇಷತೆ ಏನು ಅಂತಂದರೆ ಇದು ಬಿಳಿ ಕೂದಲನ್ನ ಕಪ್ಪು ಕೂದಲಾಗಿ ಕನ್ವರ್ಟ್ ಮಾಡುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ಹೇರ್ ಫಾಲಿಕಲ್ಸನ್ನು ನರಿಷ್ಮೆಂಟ್ ಮಾಡಿ ವೈಟ್ ಹೇರ್ಸನ್ನು ಕಂಟ್ರೋಲ್ ಮಾಡಿ ಇದು ಬ್ಲ್ಯಾಕ್ ಹೇರ್ಸ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಕಪ್ಪು ಜೀರಿಗೆ. ಲಾಸ್ಟ್ ಐಟಮು ಮೆಂತ್ಯೆಯಲ್ಲಿ ಪ್ರೋಟೀನ್ ಮತ್ತು ಐರನ್ ಇರೋದ್ರಿಂದ ಹೇರ್ ಫಾಲನ್ನು ಕಡಿಮೆ ಮಾಡಿ ಕೂದಲನ್ನು ಸ್ಟ್ರೆಂತ್ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ಪದಾರ್ಥಕ್ಕೂ ತನ್ನದೇ ಆದ ಮಹತ್ವವಿರುತ್ತೆ. ಈ ಎಲ್ಲ ಪವರ್ಫುಲ್ ಹರ್ಬ್ಸಲ್ಲಿ ವಿಟಮಿನ್ಸು, ನ್ಯಾಚುರಲ್ ನ್ಯೂಟ್ರಿಷನ್ಸ್ ಇರೋದ್ರಿಂದ ಈ ಎಣ್ಣೆಯನ್ನು ಹಚ್ಕೊಂಡ್ರೆ ನಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡುತ್ತೆ, ಹೇರ್ ರೂಟ್ಸನ್ನು ಸ್ಟ್ರಾಂಗಾಗಿ ಮಾಡುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಎಣ್ಣೆಯನ್ನು ತಯಾರಿಸ್ಕೊಳ್ಳಿ. ಧನ್ಯವಾದಗಳು.